ಮಾಂತಪ್ಪ ಮುತ್ತೆ ಯಾರಿಗೆ ಸೀಮಿತ ಅದಾನೆ ಅಂತಂದ್ರೆ ಇಡೀ ಸಗರ ನಾಡಿಗೆನೆ ಆತ ಸೀಮಿತ ಅದಾನೆ. ಸಗರ ನಾಡಿಗೆ ಯಾಕೆ ಜಗತ್ತಿಗೆ ಅವ ಜಗದ್ಗುರು. ಯಾಕಂತಂದ್ರೆ ಇತಿಹಾಸದೊಳಗೆ ನೀವು ನೋಡ್ರಿ, ಇತಿಹಾಸದೊಳಗೆ ನೀವೆಲ್ಲ ನೋಡ್ರಿ ಏನು ಅಂತ ಕೇಳಿದ್ರೆ 1008 ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಇರ್ತದೆ. ಶ್ರೀ 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 1008. ನಮ್ಮ ಮುತ್ತೆಗೆ ಏನದ ಅಂತಂದ್ರೆ 1000 ದೇವರು. ಇವ್ರು ಯಾರು ಶ್ರೀ ಶ್ರೀ ಅಂತನ್ನುವಂಥ 1000 ಶ್ರೀಗಳು ಈ ಜಗದ್ಗುರು ಮಹಾಂತೇಶ್ವರಿಗಂತೆ. ಅದಕ್ಕೆ ಈ ಇತಿಹಾಸಗಳನ್ನು ಓದ್ಕೊಂಡಾಗ ಗೊತ್ತಾಗ್ತದೆ ಆ ಜಗದ್ಗುರುಗಳು ಬಿಟ್ರೆ 2ನೇ ಸ್ಥಾನ ಯಾರಿಗದ ಅಂತ ಕೇಳಿದ್ರೆ ಸದ್ಗುರು ಮಹಾಂತೇಶ್ವರಿಗೆ 2ನೇ ಸ್ಥಾನದ. ಜಗದ್ಗುರುಗಳು ಇವರಿಗೂ ಅವ್ರ ಗುರುಗಳು, ಇವರಿಗೆ ಅವ್ರ ಗುರುಗಳು, ಇನ್ನುಳಿದಿರ್ತಕ್ಕಂಥ ಮಠಕ್ಕ ಇವ್ರ ಗುರುಗಳು ಅಂತನ್ನುವಂಥ ಮಾತನ್ನ ಇತಿಹಾಸದೊಳಗೆ ನಾವು ಅಲ್ಲಲ್ಲಿ ನೋಡ್ಕೊಂಡು ಬರ್ತೀವಿ. ಹಾಗಾಗಿ ಇಂಥ ಪುಣ್ಯಾತ್ಮನ, ಇಂಥ ಮಹಾತ್ಮನ ಚರಿತ್ರೆಯನ್ನ ಕೇವಲ